ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳ ಯೋಜನೆಯನ್ನು ಅಸಂವಿಧಾನಿಕ ಎಂದು ರದ್ದುಗೊಳಿಸಿದ ನಂತರ ಮೊದಲ ಹಣಕಾಸು ವರ್ಷದಲ್ಲಿ ರಾಜಕೀಯ ಪಕ್ಷಗಳಿಗೆ ಹರಿದು ಬಂದಿರುವ ದೇಣಿಗೆಯ ಮೊತ್ತ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದೆ. 2024-25ರ ಹಣಕಾಸು ವರ್ಷದಲ್ಲಿ 9 ಪ್ರಮುಖ ಚುನಾವಣಾ ಟ್ರಸ್ಟ್ಗಳು ಒಟ್ಟು 3,811 ಕೋಟಿ ರೂಪಾಯಿ ದೇಣಿಗೆಯನ್ನ ಘೋಷಿಸಿವೆ. ಇದು ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಬರೋಬ್ಬರಿ 200% ಗಿಂತ ಹೆಚ್ಚಿನ ಏರಿಕೆಯಾಗಿದೆ. 82% ಅಂದ್ರೆ 3,112 ಕೋಟಿ ನೇರವಾಗಿ ಭಾರತೀಯ ಜನತಾ ಪಕ್ಷದ ಖಜಾನೆಗೆ ಸೇರಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ಗೆ ಕೇವಲ 8% ಅಂದ್ರೆ 299 ಕೋಟಿ ದೇಣಿಗೆ ಮಾತ್ರ ಲಭಿಸಿದೆ. ಉಳಿದ 10% ಅಂದ್ರೆ 400 ಕೋಟಿ ಹಣವು ಪ್ರಾದೇಶಿಕ ಮತ್ತು ಇತರೆ ಪಕ್ಷಗಳ ನಡುವೆ ಹಂಚಿಕೆಯಾಗಿದೆ. ಇನ್ನು ಬಿಜೆಪಿಯ ಅತಿದೊಡ್ಡ ದಾನಿಯಾಗಿ ಪ್ರುಡೆಂಟ್ ಎಲೆಕ್ಟೋರಲ್ ಟ್ರಸ್ಟ್ ಹೊರಹೊಮ್ಮಿದೆ. ಈ ಟ್ರಸ್ಟ್ ಒಟ್ಟು 2,668 ಕೋಟಿ ಸಂಗ್ರಹಿಸಿದ್ದು, ಅದರಲ್ಲಿ 2,180 ಕೋಟಿಯನ್ನ ಬಿಜೆಪಿಗೆ ನೀಡಿದೆ. ಈ ಟ್ರಸ್ಟ್ಗೆ ಭಾರತಿ ಏರ್ಟೆಲ್, ಮೆಗಾ ಇಂಜಿನಿಯರಿಂಗ್, ಜಿಂದಾಲ್ ಸ್ಟೀಲ್ ಮತ್ತು ಅರಬಿಂದೋ ಫಾರ್ಮಾದಂತಹ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ಹಣ ನೀಡಿವೆ. ವಿಶೇಷ ಅಂದ್ರೆ ಈ ಟ್ರಸ್ಟ್ ಕಾಂಗ್ರೆಸ್, ಟಿಎಂಸಿ ಮತ್ತು ಎಎಪಿ ಪಕ್ಷಗಳಿಗೂ ಸಣ್ಣ ಪ್ರಮಾಣದ ದೇಣಿಗೆಯನ್ನ ನೀಡಿದೆ. ಇನ್ನು ಪ್ರೋಗ್ರೆಸಿವ್ ಎಲೆಕ್ಟೋರಲ್ ಟ್ರಸ್ಟ್ ಒಟ್ಟು 914.97 ಕೋಟಿ ದೇಣಿಗೆ ನೀಡಿದ್ದು, ಅದರಲ್ಲಿ 80% ಬಿಜೆಪಿಗೆ ನೀಡಿದೆ. ಈ ಟ್ರಸ್ಟ್ಗೆ ಟಾಟಾ ಸನ್ಸ್, ಟಿಸಿಎಸ್ ಮತ್ತು ಟಾಟಾ ಮೋಟಾರ್ಸ್ ಸೇರಿದಂತೆ ಟಾಟಾ ಗ್ರೂಪ್ನ ಕಂಪನಿಗಳು ಪ್ರಮುಖ ಕೊಡುಗೆ ನೀಡಿವೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.